ಎಲ್ರಿಗೂ ನಮಸ್ಕಾರ. ನಾನಿರೋದು ತಡ್ಸ, ಎನ್.ಆರ್.ಪುರದಿಂದ 4 ಕಿಲೋಮೀಟರ್ ಆಗುತ್ತೆ. ಬನ್ನಿ ನೋಡೋಣ ಭದ್ರಾ ಡ್ಯಾಮ್ ಬ್ಯಾಕ್ ವಾಟರ್ ಯಾವ ರೀತಿ ಕಾಣ್ತದೆ ಅಂತ. ಭದ್ರಾ ಡ್ಯಾಮ್ ಕಟ್ಟಬೇಕಾದ್ರೆ ಸುಮಾರು ಹಳ್ಳಿಗಳು ಮುಳುಗಡೆ ಆಗ್ತವೆ. ಇವಾಗ ಡ್ಯಾಮಲ್ಲಿ ನೀರು ತುಂಬ ಕಮ್ಮಿ ಇದೆ. ಮುಳುಗಡೆ ಆಗಿದ್ದಕ್ಕಂತಹ ಹಳ್ಳಿಗಳು ಕಾಣ್ತಾ ಇದ್ದಾವೆ. ಆ ಜಾಗ ನೋಡೋಣ ಅಂತ ಬಂದಿದ್ದೀವಿ. ತಡ್ಸ ಸೇತುವೆ ಕಾಣ್ತಾ ಇದೆ ನೋಡಿ, ನೀರು ಬಿಟ್ಟಿದೆ ಸೇತುವೆನ. ತಡ್ಸ ಸೇತುವೆ ಒಂದು 200 ಮೀಟರ್ ದೂರದಲ್ಲಿದೆ. ತುಂಬ ನೀರಿದೆ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಒಂದು 10 ದಿವಸ ದೊಡ್ಡ ಚಾನಲ್ ನೀರು ಬಿಟ್ಟಿದ್ರೆ ಖಾಲಿ ಆಗ್ತಿತ್ತೇನೋ. ಕಳೆದ ವಾರ ಒಂದೆರಡು ಮಳೆ ಬಂತು, ಆದ್ದರಿಂದ ಮತ್ತೆ ನೀರು ತುಂಬ್ಕೊಂಡಿರತ್ತಂತ ಕಾಣುತ್ತೆ ನೋಡಿ. ಮುಳುಗಡೆ ಆಗಿರೋ ಮರಗಳೆಲ್ಲ ಕಾಣ್ತಾ ಇದ್ದಾವೆ. ಜೂನ್ 18ನೇ ತಾರೀಕು ಆದ್ರೂ ಮಳೆ ಕಮ್ಮಿ ಆಗಿದೆ ನೋಡಿ, ನೀರೇ ಇಲ್ಲ. ಎಷ್ಟು ಕಮ್ಮಿ ಆಗಿದೆ ನೋಡಿ, ಜೂನ್ 18 ಆದರೂ ಮಳೆ ಇಲ್ಲದೆ ನೀರು ಎಷ್ಟು ಕಮ್ಮಿ ಆಗಿದೆ ನೋಡಿ. ಮೀನಿಡಿಯವರೆಲ್ಲ ತೆಪ್ಪನ ಇಲ್ಲೇ ಬಿಟ್ಟೋಗಿದ್ದಾರೆ. ಯಾರು ಮರದ ಬುಡ ನೋಡಿ, ಸುಮಾರು ವರ್ಷ ನೀರಲ್ಲಿದ್ರೂ ಯಾವ ರೀತಿ ಇದೆ ನೋಡಿ. ನೋಡಿ ಇಟಿಕೆಯಲ್ಲಿ ರೌಂಡಲ್ಲಿ ಕಟ್ಟಿದ್ದಾರೆ, ಏನಂತ ಗೊತ್ತಾಗ್ತಿಲ್ಲ ಇದು. ಒಳಕಲ್ಲು ನೋಡಿ ಎಷ್ಟು ದೊಡ್ಡದಿದೆ. ತಡ್ಸ ಜನ ಯೂಸ್ ಮಾಡ್ತಿರ್ತಕ್ಕಂತಹ ಒಳಕಲ್ಲು ಇಷ್ಟು ದಿನ ನೀರೊಳಗಡೆ ಇತ್ತು. ಆನೆ ಕೂಗ್ತಿರೋ ಸೌಂಡ್ ಕೇಳ್ತಾ ಇದೆ. ಮಧ್ಯಾಹ್ನ ಆಗಿರೋದ್ರಿಂದ ನೀರು ಕುಡಿಯೋಕ್ಕೆ ಆನೆ ಬರ್ಬೋದೇನೋ. ಈ ಮರ ಕಡ್ದವನು ಇದಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಮರ ನೋಡಿ ಎಷ್ಟು ವರ್ಷದಿಂದ ನೀರಲ್ಲಿ ಇತ್ತು ಅಂತ ನೋಡಿ. ರೈಲ್ವೆ ಹಳಿ ನೋಡಿ ಇದು. ನೋಡಿ ಸ್ಟೆಪ್ ಹಾಗೆ ಕಾಣ್ತಾ ಇದೆ. ನೋಡಿ ಮರದಡಿಗೆ ದೇವರ ಕಲ್ಲು ಸಹ ಕಾಣುತ್ತೆ ನೋಡಿ. ಇಲ್ಲಿ ನಾಗನ ಕಲ್ಲು ಕಾಣ್ತಿದೆ ನೋಡಿ. ಇದು ಊರು ಮುಳುಗಡೆ ಹಾಕಿನ ಮುಂಚೆ ಮರದಡಿಗೆ ಕಲ್ಲನ್ನಿಟ್ಟು ಪೂಜಿಸಿದ್ರು ಇಲ್ಲಿನ ಜನ. ನೋಡಿ ಗೋಡೆಗಳು ಕಟ್ಟಿದ್ರು, ಇಟ್ಟಿಗೆಗಳು ಗುರ್ತು ನೋಡಿ. ಆಗಿನ ಕಾಲದ ಬಾವಿಗಳು ಸಹ ನೋಡ್ಬೋದು ನೋಡಿ. ಇಲ್ಲಿ ನೋಡಿ ತಡ್ಸ ರಸ್ತೆ ನೋಡಿ, ಜಲ್ಲಿ ರಸ್ತೆ ನೋಡಿ. ಇವೆಲ್ಲ ನೋಡಿ ಗುಡ್ಡೆ ಮಾಡಿದ್ದಾರೆ ಜಲ್ಲಿ ತಗೊಂಡು ಹೋಗೋಕ್ಕೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ನೋಡಿ ಇದು ಮನೆಯ ಫೌಂಡೇಶನ್, ಇದು ಕಲ್ಲಲ್ಲಿ ಹಾಗೆ ಕಾಣ್ತಾ ಇದೆ ನೋಡಿ. ಫೌಂಡೇಶನ್ನೇ ಕಾಣ್ತಾ ಇದೆ ನೋಡಿ. ಪಕ್ಕದಲ್ಲಿ ಅಂಚನ್ನು ಸಹ ನೋಡ್ಬೋದು. ನೋಡಿ ಸುಮಾರು ಮರಗಳು ಮುಳುಗಡೆ ಆಗಿ ನೋಡಿ, ಬುಡಗಳು ಎಷ್ಟು ಕಾಣ್ತಿದೆ ನೋಡಿ. ಇವೆಲ್ಲ ಮರದ ಬುಡಗಳು ನೋಡಿ. ಸುಮಾರು ವರ್ಷಗಳಿಂದ ನೀರು ಖಾಲಿಯಾಗಿರಲಿಲ್ಲ, ಈ ವರ್ಷ ನೀರು ಖಾಲಿಯಾಗಿ ಇವೆಲ್ಲ ಕಾಣ್ತಾ ಇದೆ ನೋಡಿ. ಈ ವಿಡಿಯೋ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.